ಅಲ್ಲ ಅವ್ನೇನೋ ಅವ್ನ ಮನ್ಸಿಗೆ ಬಂದಂಗೆ ಮಾತಾಡ್ತಾನೆ ಫ್ರೆಂಡ್ಸ್. ಸ್ವಲ್ಪ ಮೆಂಟ್ಲಾಗ್ಬಿಟ್ಟಿದೆ ಒಂದ್ ಸ್ವಲ್ಪ ದಿವಸ. ನನ್ನ ಜೊತೆ ಸೇರಿದ್ಮೇಲೆ ಸ್ವಲ್ಪ ಸರೋಗವನೆ. 20 ಇಂಡಿಕೇಟರ್ ಐತೆ, ಕಾಣ್ಲಿಲ್ವಂತ ಅವ್ನ ಕಣ್ಣಿಗೆ. ನಾನು ಮೆಟ್ ಸಿಗಾಕ ಇಲ್ಲ ಮದ್ವೆ ಆಯ್ತು. ಹೋಯ್ತಾ ಇದೆ. ಸ್ಮೈಲಿ ಒಳಗಡೆ ಇರ್ತಾನೆ. ಅಲ್ಲಿ ಯಾವ ಗಾಡಿ ಬರ್ತಾ ಇದೆ ಅಂತ ನಮಗೂ ಗೊತ್ತಿಲ್ಲ. ಬಸ್ಸ, ಟಿಟಿನ, ಕಾರ ಏನಂತ ಗೊತ್ತಿಲ್ಲ. ನೋಡ್ಬೇಕು ಅಲ್ಲಿ ಹೋದ್ಮೇಲೆ. ಕರೆಕ್ಟ್. ಸುಮ್ಮನೆ ಬೇಜಾರು ಮಾಡ್ಕೋತಾರೆ ಸಬ್ಸ್ಕ್ರೈಬರ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಬಜರಂಗಿ ಗಿರಿ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ಎಲ್ಲರೂ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ಮ ಇವತ್ತಿನ ವ್ಲಾಗಲ್ಲಿ ನಾವು ಧರ್ಮಸ್ಥಳ ಟ್ರಿಪ್ ಹೋಗ್ತಾ ಇದ್ದೀವಿ. 2 days ಟ್ರಿಪ್ ಇದು. ಪಿಕಪ್ ಬಂದು ಕೂಡ್ಲುಗೇಟು. ಪಿಕಪ್ ಮಾಡಿಕೊಂಡು ಧರ್ಮಸ್ಥಳ ಕಡೆ ಇವಾಗ ನಮ್ಮದು ಮ್ಯಾರೇಜ್ ಡ್ಯೂಟಿ ಹೋಗ್ತಾ ಇರೋದು. ಹಾಗಾಗಿ ಬೆಳಗ್ಗೆನೇ ಬಂದಿದ್ದೀನಿ. ಬೆಳಗ್ಗೆನೇ ಬಂದು ಗಾಡಿ ಹತ್ರ ಬಂದು ಗಾಡಿ ಸ್ಟಾರ್ಟ್ ಮಾಡಿ ರೆಡಿ ಇದ್ದೀನಿ. ಇವಾಗ ಪಿಕಪ್ ಪಾಯಿಂಟ್ ಕಡೆ ಹೊರಡಬೇಕು. ಪಿಕಪ್ ಇರೋದು 8 ಗಂಟೆಗೆ. ಸದ್ಯಕ್ಕೆ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಇವಾಗ ಹೋಗಿ ಪಿಕಪ್ ಎಲ್ಲ ಮಾಡಿಕೊಂಡು ಹೊರಡೋದ. ಬನ್ನಿ. ಅಲ್ಲಿಂದ ಪಾರ್ಕಿಂಗಿಂದ ಬಿಟ್ಟ ಮೇಲೆ ನಾವು ಇವಾಗ ಬಂದಿದ್ದು ಹೊಸರೋಡ್ಗೆ. ಹೊಸರೋಡ್ ಹತ್ರ ಬಂದಿದ್ದೀವಿ. ಇವಾಗ ಕರೆಕ್ಟಾಗಿ ಕೂಡ್ಲುಗೇಟಲ್ಲಿ ಇದ್ದೀವಿ. ಬೆಳಿಗ್ಗೆ 7:15 ಈ ಥರ ಟ್ರಾಫಿಕ್ ಆಗಿದೆ. ಇವತ್ತು ಯಾವ ವಾರ ಅಂದರೆ ಬುಧವಾರ ಅಲ್ಲ, ಬುಧವಾರ 22ನೇ ತಾರೀಕು. ಇವತ್ತು ಬುಧವಾರ. ಬೆಳಿಗ್ಗೆನೇ ಜಾಮ್ ಆಗಿದೆ. ಇಲ್ಲಿಂದ ಡೈರೆಕ್ಟು ಧರ್ಮಸ್ಥಳ ಹೋಗೋದ. ಇಲ್ಲಿಂದ ನೈಸ್ ರೋಡಲ್ಲಿ ಹೋಗೋದ. ಏನು ಅನ್ನೋದು, ನೈಸ್ ರೋಡಲ್ಲಿ ಇರೋ ಟೋಲ್ ಕಟ್ಟಕ್ಕೆ ಬೇಜಾರು ಸ್ನೇಹಿತರೆ. ನಮ್ಮ ಗಾಡಿಗೆ 50 ಸೀಟ್ರ್ ಇರೋದ್ರಿಂದ ಮಲ್ಟಿ ಆಕ್ಸಲ್ ತೋರಿಸುತ್ತೆ. 2 ಆಕ್ಸಲ್ ಅಂದ್ಬಿಟ್ಟು 750, 750, 800 ರೂಪಾಯಿ ಗಂಟ ಟೋಲ್ ಕಟ್ಟಾಗುತ್ತೆ. ಅಷ್ಟು ಟೋಲ್ ತಗೊಂತಾರೆ. ಇಲ್ಲಿಂದ ಬರೀ ನೈಸ್ ರೋಡ್ ಎಂಡಿಗೆ ಹೋಗೋದ್ರೊಳಗಡೆ ಇನ್ನೇನು ಮಾಡೋಕ್ಕಾಗಲ್ಲ. ಹಿಂಗೆ ಹೋಗೋದ್ರ ಬದಲಾಗ ಹಂಗೆ ಹೋಗೋದೇ ಬೆಸ್ಟ್ ಅನ್ಸುತ್ತೆ. ಯಾಕೆ 1,500 ಇಲ್ಲೇ ಟೋಲು, ಅಲ್ಲಿ 1,500, 3,000 ಟೋಲು ಕರೆಕ್ಟಾಗಿ ಎಗರು ಬಿದ್ದೋಯ್ತು. 3,000 ರೂಪಾಯಿ ಟೋಲೇ ಬೇಕು. ಇದು ನಾವು ಮಾತಾಡೋದು ಬಂದು ಲಂಸಮ್ ಬಾಡಿಗೆ, ಕಿಲೋಮೀಟ್ರ್ ಅಲ್ಲ. ಹಂಗಾಗಿ ಟೋಲಲ್ಲಿ ಸಿಕ್ಕಾಬಟ್ಟೆ ಹೋಗುತ್ತೆ. ಬಟ್ ಈ ಸಿಟಿಲಿ ಹೋಗೋದ್ರ ಬದಲಿಗೆ ಟೋಲಲ್ಲಿ ಹೋಗೋದೇ ಸರಿ ಅನಿಸುತ್ತೆ. ಅದಕ್ಕೋಸ್ಕರ ಟೋಲಲ್ಲೇ ಹೋಗೋದು. ಈ ಗಾಡಿ ಬಂದು ಫಾಸ್ಟ್ಯಾಗ್ 7 ಅಂತ ಬರುತ್ತೆ. ಫಾಸ್ಟ್ಯಾಗ್ 7 ಬಂದು ಜಾಸ್ತಿ ಕಟ್ಟಾಗೋದು. ಇನ್ನು ಅದಕ್ಕೂ ಮೇಲಿದ್ದಾವೆ. ಬಟ್ ನಮ್ಮದು ಇವಾಗ ಸದ್ಯಕ್ಕೆ ಫಾಸ್ಟ್ಯಾಗ್ 7 50 ಸೀಟ್ರದು. 35 ಅದೇ ಮಾಡಿಬಿಟ್ಟಾರೆ. 35 ಸೇಮ್ ಫಾಸ್ಟ್ಯಾಗೇ ಮಾಡಿಬಿಟ್ಟಾರೆ. ಅದು ಸೇಮ್ ಡಬಲ್ ದೊಡ್ಡ ಬಸ್ ಕಟ್ಟಾದಂಗೆ ಕಟ್ಟಾಗುತ್ತೆ. ಓಕೆ ಸ್ನೇಹಿತರೆ, ಇವಾಗ ಸದ್ಯಕ್ಕೆ ಒಂದು ಟಿ ಇನ್ಫಾರ್ಮೇಷನ್ ಕೇಳಿದ್ರಿ, ಅದನ್ನು ಹಾಕಿದ್ದೀನಿ. ನಮ್ದು ಇನ್ನೊಂದು ವಿಡಿಯೋದಲ್ಲಿದೆ. ಟಿ ತಗೊಳ್ಳೋದು ಹೆಂಗೆ ಏನು ಎತ್ತ ಅಂತ ಸುಮಾರು ಜನ ಕೇಳಿದ್ರಿ. ಅದು ಇನ್ನೊಂದು ಇದರಲ್ಲಿ ಹಾಕಿದ್ದೀನಿ, ನೋಡಿ. ನಮ್ಮ ಚಾನಲ್ನ ಹೆಚ್ಚಿನ ರೀತಿಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಬನ್ನಿ ಇವಾಗ ಪಿಕಪ್ ಪಾಯಿಂಟ್ ಹೋಗೋಣ. ಪಿಕಪ್ ಮಾಡ್ಕೊಂಡು ಧರ್ಮಸ್ಥಳ ಮ್ಯಾರೇಜ್ ಡ್ಯೂಟಿ ಮುಗಿಸ್ಕೊಂಡು ಬರೋಣ. ನೋಡಿ ಸ್ನೇಹಿತರೆ, ಇವನು BMTC ಅವನು ಲೆಫ್ಟ್ಗೆ ಇಂಡಿಕೇಟರ್ ಹಾಕ್ಬಿಟ್ಟು, ಇಂಡಿಕೇಟರ್ ಹಾಕಿ ಲೆಫ್ಟ್ಗೂ ತಿರುಗಿ ಎಳಿತಾ ಹಿಂಗೆ ಗಾಡಿ ಹೆಂಗ್ ಬಂದು ನಿಲ್ಸ್ಕೊಂಡು ನೋಡಿ. ಇವನು ನಮ್ಮನ್ನ ಕರ್ಕೊಂಡು ಹೋಗೋಕೆ ಇಲ್ಲಿಂದ ನಮ್ಮ ಕಸ್ಟಮರ್ ಬಂದಿದ್ದಾರೆ. 2 ವೀಲರಲ್ಲಿ ಮುಂದೆಗಡೆ ಹೋಗ್ತಾ ಇದ್ದಾರೆ, ನಾವು ಹಿಂದೆಗಡೆ ಹೋಗ್ತಾ ಇದೀವಿ. ಲೊಕೇಶನ್ ಯಾಕೆಂದ್ರೆ ಒಳಗಡೆ ಹೋಗೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಇಕ್ಕಟ್ಟಿರುತ್ತೆ. ಹಂಗಾಗಿ ಒಳಗಡೆ ಹೋಗ್ಬೇಕಲ್ಲ, ಅದಕ್ಕೆ ಇವರೇ ಬಂದಿದ್ದಾರೆ ಕರ್ಕೊಂಡು ಹೋಗೋಕೆ ಅಂತ. ಇವಾಗ ಒಳಗಡೆ ಹೋಗಿ ಪಿಕಪ್ ಮಾಡೋದು. ಈ ಥರ ಯಾರು ಬಂದ್ಬಿಟ್ರೆ ನಮ್ಗೆ ಸಮಸ್ಯೆ ಇರಲ್ಲಪ್ಪ. ಕೆಲವೊಂದ್ಸತಿ ಬನ್ನಿ ಸಾರ್ ಬರುತ್ತೆ, ನಿಮ್ಗೆ ಗೊತ್ತಾಗಲ್ಲ ಬನ್ನಿ ಸಾರ್ ಅಂತಾರೆ. ನಾವು ಅಲ್ಲಿ ಹೋಗ್ಬಿಟ್ಟು ತಗೊಳಕೊಂಡಿರ್ತೀವಿ. ಬನ್ನಿ ಸಾರ್ ಇಲ್ಲ, ಬಿಡಿ ಸರ್ ಇಲ್ಲ. ಅವಾಗ ನಮ್ಮ ಕತೆ ಏನೋ ಶಿಷ್ಯ ಹೇಳೋದು. ಹೌದೌದು, ಇವಾಗ ಆಲ್ರೆಡಿ ಶಿಷ್ಯ BMTC ಒಬ್ಬಂಗೆ ಕೆರದಲ್ಲೇ ಹೊಡೆದವನೆ. ಬಂದು ತಗೊಬಂದು ನಿಲ್ಸ್ಬಿಟ್ಟವನೆ ಫ್ರೆಂಡ್ಸ್. ಏನು ಕರೆಕ್ಟಾಗಿ ಲೆಫ್ಟ್ಗೆ ಇಂಡಿಕೇಟರ್ ಹಾಕ್ಬಿಟ್ಟು ಲೆಫ್ಟಲ್ಲಿ ನಿಂತ್ಕೊಂಡು ಎಳಿತಾ ಇದ್ದೀನಿ. ಅವನು ಬಸ್ ಸ್ಟಾಪ್ ಬಿಸಿಲಲ್ಲಿ ಕಾಣಲಿಲ್ವಂತ ಇಂಡಿಕೇಟ್ರು.
ಇಂಡಿಕೇಟರ್ ಕಾಣ್ತಾ ಇಲ್ಲ ಅಂತ ಒಂದಲ್ಲ ಅಂತ 20 ಇಂಡಿಕೇಟರ್ ಹಾಕ್ಸಿದೀನಿ ಫ್ರೆಂಡ್ಸ್. ಲೆಫ್ಟ್ ಅಲ್ಲಿ, ಫ್ರಂಟ್ ಅಲ್ಲಿ, ಸೈಡ್ ಅಲ್ಲಿ ಒಂದು 10 20 ಇಂಡಿಕೇಟರ್ ಐತೆ. ಕಾಣ್ಲಿಲ್ವಂತ ಅವ್ನು ಕಣ್ಣಿಗೆ ನಾನು ಮೆಟ್ ಸಿಗಾಕ. ಗೋಳಿ ಮಗನೆ, ನನ್ನ ವ್ಲಾಗ್ ನೋಡ್ತಾ ಇದ್ರೆ ನೋಡ್ಕೊ, ನಾನು ತುಂಬಾ ಸಾಧು ವ್ಯಕ್ತಿ, ಹಂಗೆಲ್ಲ ಜಗಳಕ್ಕೆ ಬರಲ್ಲ. ಬೆಳಿಗ್ಗೆ ಟಿಫನ್ಗೆ ಅಂತ ಬಂದು ಒಳ್ಳೆ ಇಡ್ಲಿ ಇತ್ತು. ಇಡ್ಲಿ ಮತ್ತೆ ಪುಳಿಯೋಗರೆ ಚೆನ್ನಾಗಿದೆ. ಪುಳಿಯೋಗರೆ ಶಿಷ್ಯ ಟೈಮ್ ಊಟ ಗೀಟ ಮಾಡ್ಕೊಂಡು ಆರಾಮಾಗವನೆ. ದೇವರಾಜಣ್ಣ ನಿಮ್ಮ ಅಪ್ಪನ ಹೆಸರು ಚಾಮರಾಜಣ್ಣ. ಏನೇನು ಇವನ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಅಣ್ಣ. ಆರಾಮಾಗಿ ಟೈಮ್ಗೆ ಎಣ್ಣೆ ಕುಡಿತಾನೆ, ಊಟ ಮಾಡ್ತಾನೆ, ಸಿಗರೇಟ್ ಸೇಗೋತಾನೆ, ಎಲ್ಲ ಆರಾಮಾಗವನೆ. ನಿಮ್ಮ ತಾಯಣ್ಣಗೂ ನೀನು ಕುಡ್ದಿಲ್ಲ ಅಂತ ಹೇಳ್ಬಿಡ. 3 ತಿಂಗಳಾಯ್ತಂತೆ ಚಾಮರಾಜಣ್ಣ. ಅಲ್ಲೂ ಕುಡ್ದಂತೆ ನೋಡಲ್ಲಿ. ಏನ್ ಬುದ್ಧಿ ಕಲ್ತವನು. ನಾನು ಒಳ್ಳೆ ಬುದ್ಧಿ ಹೇಳ್ಕೊಡಕ್ ಟ್ರೈ ಮಾಡ್ದೆ ಅಣ್ಣ, ಕಲಿತಾ ಇಲ್ಲ ಅವನು. ಎಲ್ಲ ಬಂದಿದ್ದೆ ಪೂಜೆ ಗೀಜೆ ಎಲ್ಲ ಮಾಡ್ಕೊಳಕ್ಕೆ ಅಂತೇಳಿ ಹೂವು ಎಲ್ಲ ಕಟ್ಕೊಂತವ್ರೆ. ಹೂವು ಕಟ್ಕೊಂಡು ಇಲ್ಲಿಂದ ಪಿಕಪ್ ಮಾಡ್ಕೊಂಡು ಹೊಡೆದೆ. ಈಗ ಹೂವೆಲ್ಲ ತಂದು ಪೂಜೆ ಗೀಜೆ ರೆಡಿ ಮಾಡ್ಕೊಂಡು, ರೋಡು ಸ್ವಲ್ಪ ಚಿಕ್ಕದು, ಇಲ್ಲಿ ಕಟಿಂಗ್ ಎಲ್ಲ ಹಿಂಸೆ ಆಗುತ್ತೆ. ಇದನ್ನು ಮಾಡ್ಕೊಂಡು ಈಗ ಒಂದು ಪಿಕಪ್ ಇದೆಯೋ ಇಲ್ಲೇ ಪಿಕಪ್ ಎಲ್ಲ ಗೊತ್ತಿಲ್ಲ, ನೋಡಬೇಕು. ಪಿಕಪ್ ಮಾಡ್ಕೊಂಡ್ವಿ ಸ್ನೇಹಿತರೆ. ಪಿಕಪ್ ಮಾಡಿಕೊಂಡು ಇದೊಂದು ಸ್ವಲ್ಪ ಎಲ್ಲೂ ಜಾಸ್ತಿ ಟೈಮಿಂಗ್ಸ್ ವೇಸ್ಟ್ ಆಗಿಲ್ಲ ಅನ್ಕೊಳ್ಳಿ. ನಾವು ಟಿಫನ್ ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ ಅವರು ರೆಡಿನೇ ಇದ್ರು. ಇವಾಗ ಎಲ್ಲ ಆಯಿತು, ಆಗಿದ್ದೆ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಫುಲ್ಲು ಫ್ರೀ ಆಗಿದೆ ನೈಸ್ ರೋಡ್. ಏನಂತ ಟ್ರಾಫಿಕ್ ಏನಿಲ್ಲ, ಆರಾಮಾಗಿದೆ. ಹೋಗ್ತಾ ಇದ್ದೀವಿ. ಇವಾಗ ಮುಂದೆ ಒಂದು ಮದುವೆ ಹೆಣ್ಣು ಗಾಡಿ ಬರುತ್ತೆ, ಹೆಣ್ಣಿನ ಕಡೆ ಹೋಗ್ತಾರೆ ಆ ಕಡೆಯಿಂದ. ಅಲ್ಲಿಂದ ಆ ಗಾಡಿ ಕ್ಯಾಚ್ ಮಾಡಿಕೊಂಡು 2 ಗಾಡಿ ಜೊತೆಗೆ ಹೋಗೋದು. ಅಲ್ಲಿ ಯಾವ ಗಾಡಿ ಬರ್ತಾ ಇದೆ ಅಂತ ನನಗೂ ಗೊತ್ತಿಲ್ಲ. ಬಸ್ಸಾ, ಟಿಟಿನ, ಕಾರಾ ಏನಂತ ಗೊತ್ತಿಲ್ಲ. ನೋಡ್ಬೇಕು. ಅಲ್ಲಿ ಹೋದ್ಮೇಲೆ ನೈಸ್ ರೋಡಲ್ಲಿ ಹೋಗ್ತಾನೆ ಫ್ರೀ ಐತೆ ಅಂತಂದ್ರೆ ನೋಡಿದ್ರೆ ಆಲೆ 6 ಇಂಜಿನ್ ಜಾಮ್ ಆಗೈತೆ. ನಮ್ಮ ಅಸ್ಸಾಂಗೆ ಹೋಗಿದ್ದ ಗಾಡಿಗಳ ಬಗ್ಗೆ ಕೇಳಿದ್ರಿ ಸುಮಾರು ಜನ. ಅಸ್ಸಾಂಗೆ ಹೋಗಿದ್ದ ಗಾಡಿ ಬಂತಾಣ ಅಂತ ಅಂದ್ಬಿಟ್ಟು ಎಲ್ಲ 2 ಗಾಡಿನೂ ಬಂದು ಆರಾಮಾಗಿ ಬೆಂಗಳೂರು ರೀಚ್ ಆಗಿದ್ದಾವೆ. ನಮ್ಮ ಮುಂಜಾ ಲೈನಲ್ಲೇ ಇದ್ದಾನೆ, ಇನ್ನೊಂದು ಫೋನಲ್ಲಿ ಇದ್ದಾನೆ. ಬಂದ್ಬಿಟ್ಟು ಅವರು ಸುಮನಣ್ಣಂಗೆ ಫೋನ್ ಮಾಡಿ ಕೇಳ್ತಾರದು, ಅಣ್ಣ ಒಂದು ಕ್ಯೂಟಾಗಿ ನಿಮಗೋಸ್ಕರ ಒಂದು ಆಡಾಡ್ಲ ಅಂತ. ಇಲ್ಲೆಲ್ಲ ಯಜಮಾನ್ ನಮ್ಗೆ ರೋದ್ರೆ ಕೊಟ್ಟಿರೋದು, ಹಂಗಾಗಿ ಇವತ್ತು ನಾವು ಕೊಟ್ಟಿದ್ದೀವಿ. ಅದು ಯಾವ ಥರ ಕೊಟ್ಟಿದ್ದೀವಿ ಅಂತ ಮುಂದೆ ಹೇಳ್ತೀವಿ ಬನ್ನಿ ಸ್ನೇಹಿತರೆ. ಇವಾಗ ಆ ಗಾಡಿ ಕ್ಯಾಚ್ ಮಾಡ್ಕೊಬೋಣ. ನೆಲಮಂಗ್ಲ ಹತ್ರ ರೀಚ್ ಆದ ಸ್ನೇಹಿತರೆ. ಇವಾಗ ನೆಲಮಂಗ್ಲ ಹತ್ರ ಹೋಗ್ಬೇಕಾದ್ರೆ ಯಾವುದೋ ಗಾಡಿ ಹಿಂಗೆ ಹೋಯ್ತೈತಲ್ಲ ಅಂತ ನೋಡ್ರಿ, ನಮ್ಮ ಛೋಟ ಭೀಮು ಇಲ್ಲಿ ಹೋಯ್ತಾವೆ. ನಮ್ಮ ಸ್ಮೈಲಿ ಓಡಿಸ್ತಾ ಇರೋದು. ಆ ಲಾರಿ ಅಡ್ಡ ಬಂದ್ಬಿಟ್ಟಿದೆ. ನಮ್ಗೆ ಕಾರನ್ನು ಜಾಗ ಬಿಟ್ಟಿಲ್ಲ, ಹಂಗಾಗಿ ಸ್ಲೋ ಆಗ್ಬಿಡ್ತು ಫ್ರೆಂಡ್ಸ್. ನೋಡಿ ಅಲ್ಲಿ ಛೋಟ ಭೀಮು ಹಂಗೆ ಹೋಯ್ತಾ ಇದೆ. ಸ್ಮೈಲಿ ಒಳಗಡೆ ಇರ್ತಾನೆ. ಪೈಲಟ್ ಬಂದು ಸ್ಮೈಲ್ ಮಾಡು. ಓಕೆ ಸ್ನೇಹಿತರೆ, ಮುಂದೆ ಮಾಡೋದಿಲ್ಲ. ಶಿಷ್ಯ ಪಂಕಾಗಿ ರೆಡಿ ಆಗ್ಬಿಟ್ಟು ಬಂದಿರೋದು ಫ್ರೆಂಡ್ಸ್ ಮದುವೆಗೆ ಅಂದ್ಬಿಟ್ಟು ಫುಲ್ಲು ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದಾನೆ. ಶೂ ಗೀವ್ ಥರ ಎಲ್ಲ ಚಪ್ಪಲಿ ತಗೊಂಡು, ಕಾಸ್ಟ್ಲಿ ಇದು 1000 ರೂಪಾಯಿ ತಗೊಂಡು ಬಂದಿದ್ದೀವಿ. ಇವಾಗ ನೆಲಮಂಗಲದಲ್ಲಿ ಇದ್ದೀವಿ. ನೆಲಮಂಗಲದಾಗ ಬಂದು ಟೀ ಕುಡ್ಕೊಂಡು ಇದ್ರದ್ರ ಇಲ್ಲಿಂದ ಹೊಡೋದು. ಬಿಸಿಲು, ಭಯಂಕರ ಬಿಸಿಲು. ಶಿಷ್ಯ ಹೂವದಲ್ಲೆಲ್ಲ ಏನೋ ಡೆಕೋರೇಷನ್ ಬೇರೆ ಮಾಡ್ತಾ ಇದ್ದಾನೆ. ಹಂಗೆ ಇರಲಿ ಬಿಡು ಶಿಷ್ಯ. ಇನ್ನು ಈ ಬಿಸಿಲು ಏನು, ಇನ್ನೊಂದು 1 ಅವರ್ ಬರ್ಬೋದು ಅಷ್ಟೇ. ಹಾಸನ್ಗೆ ಹೋಗೋ ಅಷ್ಟೊತ್ತಿಗೆ ಹೂವು ಫುಲ್ಲು ಗರಿ ಆಗ್ಬಿಟ್ಟಿರುತ್ತೆ, ಹಪ್ಪಳ ಆಗ್ಬಿಟ್ಟಿರುತ್ತೆ. ಇವಾಗ ಮೆತ್ತಗಿದೆ. ಹಾಸನ್ಗೆ ಹೋಗೋತ್ತಿಗೆ ಹಪ್ಪಳ ಆಗ್ಬಿಡುತ್ತೆ. ಏನು ಶಿಷ್ಯ ಫ್ರೆಂಡ್ಸ್, ನನಗೆ ಇವನ್ ಲೈಫ್ ಇಷ್ಟೇ ಫ್ರೆಂಡ್ಸ್. ಬಾಡೋಗ್ಬಿಡುತ್ತೆ ಅವನ ಲೈಫ್ ಅಷ್ಟೇ ಫ್ರೆಂಡ್ಸ್. ಅವನ ಲೈಫ್ ಅಷ್ಟೇ ಅಂತ ಬಾಡೋಗ್ಬಿಡುತ್ತಂತೆ. ನಿನ್ನ ವಾಯ್ಸ್ ಕೇಳಿಸಲ್ಲ ಶಿಷ್ಯ, ನೀನು ಮೈಕ್ ಹಾಕಬೇಕು. ಹೇಳು ಹತ್ರದಿಂದ. ಎಲ್ಲಾರ ಲೈಫ್ ಅಷ್ಟೇ, ಏನ್ ಮಾಡಕ್ಕಾಗಲ್ಲ, ಹೇಳ್ಕೊಳಕ್ಕಾಗಲ್ಲ, ಅಷ್ಟು ನೋವಿರುತ್ತೆ. ಫ್ರೆಂಡ್ಸ್, ಏನ್ ಗೊತ್ತಾ ಈ ಒಂದು ಸಮಾಚಾರ, ಒಂದು ಲವ್
ಫೇಲ್ಯೂರ್ ಆದಾಗಿಂದನೂ ಈ ತರ ಕಾಲಜ್ಞಾನಿ ಆಗ್ಬಿಟ್ಟಿದ್ದಾನೆ ಅವನು. ಲವ್ ಫೇಲ್ಯೂರ್ ಆಗಿ ಇವಾಗ ಹೊಸ ಹುಡುಗಿ ಲವ್ ಮಾಡ್ತಾವನೆ ಐಶು ಅಂದ್ಬಿಟ್ಟು. ಹಂಗಾಗಿ ಅದ್ರ ವಿಚಾರವಾಗಿ ಸುಮಾರು ಹೇಳ್ತಾನೆ. ಆದ್ರಿಂದ ಅದು ಇದು ಅಂತೆಲ್ಲ ಅವ್ನೇನೋ ಅವ್ನ ಮನ್ಸಿಗೆ ಬಂದಂಗೆ ಮಾತಾಡ್ತಾನೆ ಫ್ರೆಂಡ್ಸ್. ಸ್ವಲ್ಪ ಮೆಂಟ್ಲಾಗ್ಬಿಟ್ಟಿದೆ ಒಂದು ಸ್ವಲ್ಪ ದಿವಸ. ನನ್ನ ಜೊತೆ ಸೇರಿದ್ಮೇಲೆ ಸ್ವಲ್ಪ ಸರೋಗವನೆ. ಸ್ವಲ್ಪ ದಿವಸ ಕೆಲಸ ಬಿಟ್ಟು ಹೋಗಿದ್ದ, ಆ ಟೈಮಲ್ಲೇ ಮೆಂಟ್ಲಾಗಿದ್ದು. ಲವ್ ಕೈ ಕೊಟ್ಟಿದ್ರಿಂದ ಒಂಥರ ಮೆಂಟ್ಲು ಥರ ಆಗ್ಬಿಟ್ಟಿದ್ದ. ಇವಾಗೆಲ್ಲ ಓಕೆ, ಇವಾಗೆಲ್ಲ ಕರೆಕ್ಟಾಗಿ ಆಗ್ಬಿಟ್ಟಿದ್ದಾನೆ. ಇವಾಗ ಏನು ತೊಂದರೆ ಇಲ್ಲ ಫ್ರೆಂಡ್ಸ್. ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಬಂದರು. ತಾನೇ ಶಿಷ್ಯ, ನೀನು ಲವ್ ಕೈ ಕೊಟ್ಟಾಗಿಂದ ತಾನೇ ನೀನು ಹಂಗೆ ಆಗ್ಬಿಟ್ಟಿರೋದು. ಏನಿಲ್ಲ ಚೆನ್ನಾಗೇ ಇದೆ. ಏನ್ ಬ್ರದರ್? ಹ್ಞೂ ಸಚಿನ್ ಅಂತ ಲಾಸ್ಟ್ ಟೈಮ್ ಒಂದು ಟಿಕೆಟ್ ಫೋನ್ ಮಾಡಿದ್ದೆ ನಿಮಗೆ. ನನಗೆ ಮಾಡಿದ್ರಾ? ವೇಕೆನ್ಸಿಗೆ ಟಿಟಿಗೆ ಟಿ.ಟಿಗೆ ಸದ್ಯಕ್ಕೆ ಅವರೇ ನೋಡೋಣ ಇದ್ದಾಗ ಫೋನ್ ಮಾಡಿ. ಯಾವ್ದು ಟಿಟಿಗಾನೆ ಇದೆ ಅದ ನನ್ನ ಸೋಲ್ಜರ್ ಗಾಡಿ ಸಂಪೂರ್ಣ ಹಾಂ ಅವ್ರ ಗಾಡಿ ಇದೆ ಸರ್. ಓಕೆ ಓಕೆ. ಇವಾಗ ಈ ಗಾಡಿ ಓಡಿಸ್ತಾ ಇದ್ದೀರಾ? ಓಕೆ ಓಕೆ. ಹಂಗಿದ್ರೆ ಡ್ಯೂಟಿನ ಡ್ಯೂಟಿ ಧರ್ಮಸ್ಥಳ ಇದೆ. ಹೋಲ್ಸಾ ಇಲ್ಲ, ಮದುವೆ. ಆಯ್ತು ಓಕೆ. ಒಡನ ಅವರು ನಾನು ಟೀ ಕುಡಿಯಕ್ಕೆ ಬಂದವ್ರೆ ಅಂತ ಅನ್ಕೊಂಡೆ. ಹಾಂ, ಅದಕ್ಕೋಸ್ಕರ ಗಾಡಿಲಿ ಬಂದವರಲ್ಲ. ಸಬ್ಸ್ಕ್ರೈಬರ್ ಫ್ರೆಂಡ್ಸ್. ಸ್ನೇಹಿತರೆ, ಪೆಟ್ರೋಲ್ ಬಂಕ್ಗೆ ಬಂದ್ವಿ. ಇವಾಗ ಸದ್ಯಕ್ಕೆ ನಮ್ಮ ಗಾಡಿಗೆ 15,000 ಡೀಸೆಲ್ ಆದರೆ ಹಾಗಾಗ 15,000 ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಹೊರಟ್ಬಿಡೋದು ಅಷ್ಟೇ. ಏನು ಹೋಗಿ ಬರೋರ್ಗು 15,000 ಸಾಕ್ತಾನೆ ಶಿಷ್ಯ. ಇವನಿಗೇನು ಗೊತ್ತಾಗಲ್ಲ ಸ್ನೇಹಿತರೆ. ಹೋಗಿ ಎತ್ಕೊಂಡು ಬೇಡ ಬಿಡು, ಆಮೇಲೆ ಚೆಕ್ ಮಾಡೋಣ. ಡೀಸೆಲ್ ಹಾಕ್ಕೊಂಡು ಹೊರಡೋದು ಇವಾಗ. ಕಲಿತಾ ಇದ್ದೀವಿ ನಾವು, ನಿಮ್ಮಿಂದ ನಾವು ಕಲಿತೀವಿ. ಹಾಂ, ಕಲಿ ಶಿಷ್ಯ. ದೇವನಹಳ್ಳಿಯಿಂದ 2 ಗಾಡಿ ಆಲ್ರೆಡಿ ಬುಕ್ಕಿಂಗ್ ಮಾಡಿದ್ರು. ಇದು ಹೆಣ್ಣು ಕಡೆಯವ್ರದ್ದು. ಇವು 2 ಗಾಡಿ ಬಂದು ಮುಂದೆ ನಿಂತಿದ್ದಾವೆ. ನಮ್ಮದು ಈ ಗಾಡಿ ಎಲ್ಲ ಊಟಕ್ಕೆ ಅಂತ ನಿಲ್ಲಿಸಿ ಇಲ್ಲೇ ಊಟ ಮಾಡಿಕೊಂಡು ಇಲ್ಲಿಂದ ಹೊರಡೋದು. ನಮ್ಮ ಶಿಷ್ಯನ ಹತ್ರ ಒಂದು ಮಾತು ಕೇಳ್ಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಅದೇನು ಅಂತ ಆಮೇಲಿಂದ ಹೇಳ್ತೀನಿ. ಈಗ ಸದ್ಯಕ್ಕೆ ಅದು ಸೀಕ್ರೆಟ್ ನಂದು, ನನ್ನ ಶಿಷ್ಯಂದು. ಈಗ ಸದ್ಯಕ್ಕೆ ಇಲ್ಲಿಂದ ಊಟ ಎಲ್ಲ ಮಾಡ್ಕೊಂಡಿದ್ದೀವಿ. ನಮ್ಮದು ಊಟ ಆಯಿತು. ಇಲ್ಲಿಂದ ಹೊರಡೋದೇನೆ. ಶಿಷ್ಯ ನೀರು ಎತ್ಕೋ. ನಾವು ಇವಾಗ ಅಲ್ಲಿ ಸಕಲೇಶ್ಪುರ ಹತ್ರ ಊಟ ಎಲ್ಲ ಮುಗಿಸ್ಕೊಂಡು ಇಂಡಿಯಾ ಘಾಟ್ ಸೆಕ್ಷನ್ ಹತ್ರ ಬಂದ್ವಿ. ಇಂಡಿಯಾ ಘಾಟ್ ಸೆಕ್ಷನ್ ಇಳಿಸ್ಕೊಂಡು ಹೋಗ್ತಾ ಇದೀವಿ. ಇವಾಗ ಇಂಡಿಯಾ ಘಾಟಲ್ಲಿ ನಮ್ಮ ಗಾಡಿ ಬಂದು ಇವಾಗ 3rd ಗೇರಲ್ಲಿದೆ. 2nd ಗೇರಲ್ಲಿ ಹಾಕೊಂಡ್ಬೇಕು ನಾರ್ಮಲ್ಗೆ. ಬಟ್ ನಾನು 3rd ಗೇರಲ್ಲಿ ಇಳಿಸ್ಕೊತಾ ಇದ್ದೀನಿ. ಅಂದರೆ ಫುಲ್ಲು ಡೀಪ್ ಏನಿಲ್ಲ, ಆರಾಮಾಗಿ ಇಳಿತೈತೆ. ಗೇರಲ್ಲಿ ಹಾಕೊಂಡು ಇಳಿಸ್ಕೊಂಡ್ರೆ ನಿಮ್ದೆ ಇಳಿಯುತ್ತೆ. ಸದ್ಯಕ್ಕೆ ಘಾಟ್ ಸೆಕ್ಷನ್ ಇಳಿದೀವಿ. ಒಳ್ಳೆ ಬಿಸಿಲು ಇದೆ, ಈ ಕಡೆ ತಣ್ಣಗೂ ಇದೆ. ಕ್ಯಾಮ್ರಾಮ್ಯಾನ್ ಸರಿ ಇಲ್ಲ ಫ್ರೆಂಡ್ಸ್. ಇವನು ಒಂಥರ ವಿದ್ಯೆಗಳನ್ನ ಅವನೇ ಪಾಪ. ಬೆಂಗಳೂರಿಂದ ಮಲ್ಕೊಳಕ್ ಬಿಟ್ಟಿಲ್ಲ ಅವನ್ನ. ಯಾಕೆಂದ್ರೆ ನಿನ್ನೆ ರಾತ್ರಿ ಎಲ್ಲ ಇಟ್ಟಾಡ್ತಾ ಇದ್ದ, ಹಂಗಾಗಿ ಅವನ್ನ ಮಲ್ಕೊಳಕ್ ಬಿಟ್ಟಿಲ್ಲ ಅಂದ್ಬಿಟ್ಟು ಈಗ ಮಲ್ಕೊಳಕ್ಕಿದ್ದ. ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಸ್ ಇದೆ ನೋಡಿ ಸ್ನೇಹಿತರೆ. ಇದರಲ್ಲಿ ಶಿರಾಡಿ ಘಾಟಲ್ಲಿ ಕೆಳಗಡೆ ಇಳಿತಾ 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 ಫುಲ್ಲು ಸಖಿ ಕಿತ್ಕೊಳತ್ತೆ ಇವಾಗ. ಯಾಕೆ ಅಂತಂದ್ರೆ ಸಮುದ್ರ ಪಕ್ಕದಲ್ಲಿರೋದ್ರಿಂದ ನಾವು ಕೆಳಗಡೆ ಇಳಿಯೋದ್ರಿಂದ ಭಯಂಕರ ಸಖೆ ಕಿತ್ಕೊಳತ್ತೆ. ಆಮೇಲೆ ಬಿಸಿಲು ಹಂಗೆ ಹೊಡೆಯುತ್ತೆ. ಸದ್ಯಕ್ಕೆ ನಾವಿವಾಗ ಹತ್ತತ್ರ ಅರ್ಧ ಘಾಟಲ್ಲಿ ಇದ್ದೀವಿ. ಅರ್ಧ ಘಾಟಲ್ಲಿ ತಗೊಂಡು ಇಳಿಸ್ಕೊಂಡು ಹೋಗ್ತಾ ಇದೀವಿ. ಇವಾಗ ಇನ್ನ 2 ಗಾಡಿ ಹಿಂದೆನೇ ಇದೆ. ನಾನು ಸದ್ಯಕ್ಕೆ ಮುಂದೆ ಬಂದಿದ್ದೀನಿ, ಅವರಿಬ್ರು ಹಿಂದೆ ಬರ್ತಾವ್ರೆ. ಹೋಗಿ ಧರ್ಮಸ್ಥಳಕ್ಕೆ ಅವ್ರನ್ನ ಬಿಟ್ರೆ ಆಮೇಲೆ ಇನ್ನೇನೇ ಇದ್ರು ಪ್ರೋಗ್ರಾಮು ನಮ್ದು ನಾಳೆನೇನೆ. ಅವ್ರನ್ನೇ ಮುಗಿಸ್ಕೊಂಡು ಇನ್ನು ನಾಳೆನೇ ಪ್ರೋಗ್ರಾಮು. ಅವರು ಮದುವೆ ಎಲ್ಲ ಮುಗಿಸ್ಕೊಂಡೆ ಒಟ್ಟಿಗೆ ಅಲ್ಲಿಂದ ಹೊರಡೋ ಥರ ಇರುತ್ತೆ. ಇದು ಇವತ್ತು ಡೈರೆಕ್ಟು ಮತ್ತೆ ಚಪ್ಪರದ್ದು ಶಾಸ್ತ್ರ ಗೀಸ್ತ್ರ ಎಲ್ಲ ಇರ್ತಾವಲ್ಲ, ಹಂಗಾಗಿ ಅದು ಮುಗಿಸ್ಕೋತಾರೆ. ನಾಳೆ ಮದುವೆ ಮುಗಿಸ್ಕೊಂಡು ರಿಟರ್ನ್. ಓಕೆ ಶಿಷ್ಯ.
ಬಸ್ದಾಗಲಿ ಟಿ ಟಿದಾಗಲಿ ಸುಮಾರು ಇನ್ಫಾರ್ಮೇಷನ್ ಕೇಳಿದ್ರಿ. ನಾವು ಮಾಡಬೇಕು, ಹೊಸ್ದಾಗಿ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಹಳೆ ಗಾಡಿದು ಬಂದರೆ ಒಂದು 15-16 ಮಾಡಲು ತಗೊತೀವಿ ಅಂತಂದರೆ ನಿಮಗೆ ನಮ್ಮ ಒಂದು 8ರಿಂದ 10 ಲಕ್ಷ 11 ಲಕ್ಷ ಗಾಡಿ ಮೇಲೆ ಡಿಪೆಂಡು. 11 ಲಕ್ಷದ್ದು ಡ್ರೈವಿಂಗ್ ಫೀಲ್ಡ್ ಅಂದರೆ ಒಂಥರ ನಮಗೊಂಥರ ಅಚ್ಚುಮೆಚ್ಚಿಗೆ ನಾವು ಒಂದೊಂದು ಹೇಳ್ಬೋದು. ಡ್ರೈವಿಂಗ್ಗೆ ಬನ್ನಿ ಅಂತ ಹೇಳಕ್ ಹೋಗಲ್ಲ, ಯಾಕೆಂದರೆ ಡ್ರೈವಿಂಗು ಯಾವಾಗಿದ್ರು ರಿಸ್ಕೇ ಇದು. ಉತ್ಸಾಹದಿಂದ ಬರ್ತಾರೆ. ಇವಾಗ ಟಿ ಟಿ ಕಾರ್ ಕಲಿಬೇಕು ಅಂತ ಬರ್ತಾರೆ. ಕಾರ್ ಕಲ್ತಾದ್ಮೇಲೆ ದೊಡ್ಡ ಗಾಡಿ ಓಡಿಸ್ಬೇಕನ್ನೋ ಆಸೆ ಇರುತ್ತೆ. ಸೊ 70,000 ಕರೆಕ್ಟಾಗಿ ಬರ್ತದೆ ಅಂದರೆ 70,000 ನೀಟಾಗಿ ಮೇಂಟೈನ್ ಮಾಡಿಬಿಟ್ಟು ಇದು ಟ್ಯಾಕ್ಸ್ ಬಂದು 3 ತಿಂಗಳಿಗೆ 5,200 ರೂಪಾಯಿ. ಆಮೇಲೆ ಮಾಡಲ ಮೇಲೆ ಡಿಪೆಂಡು. ಒಂದು 25,000ದಿಂದ 30-50,000ವರೆಗೂ ಇನ್ಸೂರೆನ್ಸ್ ಬರುತ್ತೆ. ಫ್ರೆಂಡ್ಸ್, ಧರ್ಮಸ್ಥಳ ಬಂದ್ವಿ ಸಾಯಂಕಾಲ. ನೆನ್ನೆ ಸುಮಾರು ಒಂದು 6 ಗಂಟೆಗೆಲ್ಲ ಬಂದು ರೀಚ್ ಆದ್ವಿ. ನೋಡಿ ಇವನೇನೋ ರಾತ್ರಿ ಎಲ್ಲ ಗಾಡಿ ಓಡಿಸಿ ತಿರ್ಗಿ ಹಗಲು ಇವನೇ ಗಾಡಿ, ಬೆಂಗಳೂರಿಂದ ಇವನೇ ಗಾಡಿ ಓಡಿಸ್ಕೊಂಬಂದಿರೋ ಥರ ಮಲಗಿರೋದು ಫ್ರೆಂಡ್ಸ್. ಇವನು ದರ್ಶನ್ನು. ಬರ ಶಿಷ್ಯ, ಅಲ್ಲೇ ಟೀ ಕುಡಿಸ್ತೀನಿ, ಎದ್ ಬಾ. ಆಮೇಲೆ ನಮ್ಮ ಇವನು ಬಂದಿದ್ದಾನೆ, ನಾಗೇಂದ್ರ, ಧರ್ಮಸ್ಥಳಕ್ಕೆ. ನಾಗೇಂದ್ರ ನೋಡಿ ಫ್ರೆಂಡ್ಸ್, ಇವನು ಯಜಮಾನ್ ಗಾಡಿ ಓಡಿಸ್ತಾ ಇದ್ದ. ಇವಾಗ ಬಿಟ್ಬಿಟ್ಟು ಇವಾಗ ದೊಡ್ಡ ರೂಟ್ ಗಾಡಿಗಳೆಲ್ಲ ಓಡಿಸ್ತಾ ಇದ್ದಾನೆ ಅಲ್ವಾ ನಾಗೇಂದ್ರ? ಇಲ್ಲ ಅಂತೀಯಾ? ಅದ್ಯಾಕೆ ಹಂಗೆ ಕುಡ್ದುಬಿಟ್ಟಿದ್ಯಾ? ಟಾರ್ಚ್ಗ ನೀನು ಮೈಸೂರು ಗಾಡಿ ಮಧ್ಯದ ಗಾಡಿ ಕಣಪ್ಪ. ನೀನು ಅವಾಗ ಹೇಳ್ಬೇಕಾಗಿತ್ತು ಕರೆಕ್ಟಾಗಿ. ಮಧ್ಯದ್ದಲ್ಲ, ಲಾಸ್ಟ್ ಗಾಡಿ ಅಣ್ಣ ನಾನು ಹೇಳಿದ್ದು. ಹಾಂ, ನಾವು ಇವಾಗ ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಕತ್ಲಲ್ಲಿ ಏನು ಕತ್ಲಂದ್ರೆ ಇಷ್ಟೊಂದು ಗಂಟೆ ಕೂತ್ಕೊಂಡಿದ್ವಿ ಗಾಡೀಲಿ ಆರಾಮಾಗ. ಕ್ಲಿಯರಿಟಿ ಚೆನ್ನಾಗಿ ಕಾಣಿಸ್ತೈತಾ ನಾಗೇಂದ್ರ? ಸಾಕಾದ ಗೊತ್ತೈತೆ. ಏನು ತಾಯಣಗೂ ನಮ್ಮ ತಾಯಣೆಗೂ ಹಂಗೆ ಕರೆಕ್ಟು. ಸುಮ್ಮನೆ ಕ್ಲೀಡ್ಸು, ಬೇಜಾರು ಮಾಡ್ಕೊತಾರೆ ಸಬ್ಸ್ಕ್ರೈಬರು. ಓಕೆ ಸ್ನೇಹಿತರೆ, ನಾವಿವಾಗ ಟೀ ಕಾಫಿ ಕುಡ್ಕೊಂಡು ಇವತ್ತಿನ ಲಾಗ್ ಇಷ್ಟಿರುತ್ತೆ. ಇನ್ನು ನಾಳೆ ಬೆಳಗ್ಗೆ ಆದಮೇಲೆ ಸ್ಟಾರ್ಟ್ ಮಾಡೋಣ. ಓಕೆ ಬಾಯ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ ನಿಮ್ಮನ್ನ. ಅಷ್ಟೇ ಸ್ನೇಹಿತರೆ, ಬಾಯ್. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್